ಕೊಪ್ಪಳದಾಗ ಕರ್ನಾಟಕದ ದೊಡ್ಡ ಜಾತ್ರೆ ಆತ. ಬಟ್ ಈ ಮಹಾ ಉತ್ಸವದ ಹಿಸ್ಟ್ರಿಯನ್ನ ಜನವರಿ 5ನೇ ತಾರೀಕು 5 ಲಕ್ಷಕ್ಕಿಂತ ಜಾಸ್ತಿ ಜನ ಕೊಪ್ಪಳದಾಗಿದ್ರ. ಅವರೆಲ್ಲರೂ 50 ಟನ್ನಿಂದ ತೇರು ಎಳ್ಕೊಂಡು ಮುನ್ಸಾಗತ್ತಿದ್ರ. ಬೇರೆ ಬೇರೆ ಗ್ರಾಮದವರು ರುಚಿ ರುಚಿಯಾದ ಅಡಿಗೆ ಕಟ್ಕೊಂಡು ಅಲ್ಲಿ ಬಂದಿದ್ರ. ರೊಟ್ಟಿ, ಜಿಲೇಬಿ, ಮಿರ್ಚಿ ಬಜ್ಜಿ, ಮೈಸೂರು ಪಾಕ ಮತ್ತು ಬೇರೆ ಬೇರೆ ಫುಡ್ ಐಟಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡತ್ತಿದ್ರ. ಅಷ್ಟೇ ಅಲ್ಲ, ಗವಿಸಿದ್ದೇಶ್ವರ ಜಾತ್ರೆದಾಗ ಕಬಡ್ಡಿ, ರಸ್ಲಿಂಗ್, ಲೈಟ್ ಕ್ಯಾಂಪ್, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ನೀರು, ಫ್ರೀ ಲಾಡ್ಜ್ ಫೆಸಿಲಿಟಿನೂ ಇತ್ತಂತ. ಈ ಉತ್ಸವ ಈಗ್ಲಿಂತ್ರ ಅಲ್ಲ, ಎಷ್ಟೋ ವರ್ಷಲಿಂತ್ರ ನಡ್ಕೊಂಡ್ ಬಂದೈತಿ. ಹೇಳ್ತಾರೆ ಈ ಜಾತ್ರೆ ಕಾಶಿಲಿಂತ್ರ ಬಂದ ರುದ್ರಮುನಿ ಶಿವಾಚಾರ್ಯ ಅವ್ರು ಶುರು ಮಾಡಿದ್ದಂತ. ಆಗಿನ ಕಾಲದಾಗ ಕೊಪ್ಪನ ನಗರ ಅಂದ್ರೆ ಕೊಪ್ಪಳ ಒಂದು ಮೇಜರ್ ಟ್ರೇಡಿಂಗ್ ಹಬ್ ಇತ್ತು. ಅಕ್ಕಪಕ್ಕ ಗ್ರಾಮದ ರೈತರು ಮತ್ತು ಸೈನಿಕರು ಬಂದ ಅಲ್ಲಿ ಗ್ರಾಮ ದೇವತಾ ಮುಂದೆ ತಮ್ಮ ಊರ್ದಾಗ ಬೆಳೆ, ಮಳೆ ಮತ್ತು ರಕ್ಷಣೆ ಇರಲಿ ಅಂತ ಹೇಳಿ ಬೇಡ್ಕೋತಿದ್ರಂತ. ಮತ್ತು ಅದ ಟೈಮ್ದಾಗ ಅಲ್ಲಿ ಜನ ತಮ್ಮ ವ್ಯಾಪಾರ, ಕಲೆ ಮತ್ತು ಭಕ್ತಿ ತೋರಿಸ್ತಿದ್ರಂತ. ಹೇಳ್ತಾರ ಒಮ್ಮೆ ನಿಜಾಮ್ ರಾಜ್ಯದ ರಾಜ್ಯಾಗ ಕುಷ್ಠರೋಗ ಬಂದಿತ್ತಂತ. ಅವಾಗ ಅವ್ರ ಗವಿಸಿದ್ದೇಶ್ವರಕ್ಕೆ ಬಂದ ತಮ್ಮ ರೋಗ ವಾಸಿ ಮಾಡ್ಕೊಂಡಿದ್ರಂತ. ಅದಕ್ಕೆ ಅವ್ರು ಈ ಜಾತ್ರೆ ಸಂಬಂಧ ಎಷ್ಟೋ ಎಕರ್ ಜಮೀನ ಗುಡಿಗೆ ಬರ್ದು ಕೊಟ್ಟಿದ್ರಂತ. ಬ್ರಿಟಿಷರ್ಸಿಗೂ ಈ ಜಾತ್ರೆ ಆ ಟೈಮ್ದಾಗ ನಿಲ್ಸಕ್ಕಾಗಿದ್ದಿಲ್ಲಂತ. ಎಷ್ಟು ವರ್ಷ ಆದರೂ ಈ ಮಹೋತ್ಸವ ಹಂಗ ನಡ್ಕೊಂಬಂದೈತಿ. ನೀವು ದಕ್ಷಿಣ ಭಾರತದ ಈ ಮಹಾಕುಂಭಮೇಳ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಅ ಕ್ಲಾಸಿಕ್ ಒನ್.